ಏನೋ ಕೋವಿಡ್ ವಿಚಾರ ಇಷ್ಟೆಲ್ಲ ಗಂಭೀರವಾಗ್ತಾ ಇದ್ರು ಕೂಡ ಕೊಡಗಿನಲ್ಲಿ ಆರೋಗ್ಯ ಇಲಾಖೆ ಮಾತ್ರ ನಿದ್ದೆ ಮಾಡ್ತಾ ಇತ್ತು. ಅದನ್ನ ಟಿವಿ9 ಇವತ್ತು ವರದಿಯನ್ನ ಪ್ರಸಾರ ಮಾಡಿತ್ತು. ಕೇವಲ ಒಂದು ಶಿಫ್ಟ್ ಮಾತ್ರ, ಬೆಳಗ್ಗೆ 9 ಗಂಟೆ ಬಂದವರು 5 ಗಂಟೆ ಹೋಗ್ತಾ ಇದ್ರು. ಅದಾದ್ಮೇಲೆ ಯಾವುದೇ ಚೆಕಿಂಗ್ ಇಲ್ಲಿ ನಡೀತಾ ಇರಲಿಲ್ಲ. ಟಿವಿ9ನ ವರದಿ ಪ್ರಸಾರ ಆದ ನಂತರ ಕೊಡಗು ಜಿಲ್ಲೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಈಗ ನಿರಂತರ ತಪಾಸಣೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಡಾಕ್ಟರ್ ಆನಂದ್ ಹೇಳಿದ್ದಾರೆ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ. ಒಂದೇ ಪಾಳಿಯಲ್ಲಿ ಆರೋಗ್ಯ ಸಿಬ್ಬಂದಿ ಕೆಲಸ ಮಾಡ್ತಿರುವಂತಹ ವಿಚಾರವನ್ನ ಟಿವಿ9 ಅಲ್ಲಿ ವಿತ್ ಲೈವ್ ರಿಪೋರ್ಟ್ ಅದನ್ನ ಪ್ರಸಾರ ಮಾಡಿತ್ತು. ಈಗ 3 ಪಾಳಿಯಲ್ಲಿ ಕೆಲಸ ಮಾಡೋದಕ್ಕೆ ಅಪಾಯಿಂಟ್ ಮಾಡಲಾಗ್ತಿದೆ. ನಾವು ಕರ್ತವ್ಯ ನಿರ್ವಹಿಸಬೇಕು ಅಂತ ಈಗಾಗಲೇ ಗಡಿ ಭಾಗದಲ್ಲಿ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ನಾವು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಅದರಂತೆ ಅವರು 3 ಪಾಳ್ಯದಲ್ಲಿ ಸಿಬ್ಬಂದಿಯವ್ರನ್ನ ನಿಯೋಜಿಸಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕು ಅಂತ ಈಗಾಗಲೇ ಗಡಿ ಭಾಗದಲ್ಲಿ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ನಾವು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಅದರಂತೆ ಅವರು 3 ಪಾಳ್ಯದಲ್ಲಿ ಸಿಬ್ಬಂದಿಯವ್ರನ್ನ ನಿಯೋಜಿಸಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ಸೊ ಇದು ಕೊಡಗಿನಲ್ಲಿ ಜಿಲ್ಲಾಡಳಿತ ಫೈನಲಿ ಈಗ ಎಚ್ಚೆತ್ಕೊಂಡಿದೆ ಅಂತ ಹೇಳಬೇಕು. ಯಾಕಂದ್ರೆ ಆರೋಗ್ಯ ಸಿಬ್ಬಂದಿ ನಿಯೋಜಿಸಿ ಅಲ್ಲಿ ಒಂದೇ ಪಾಳಿಯಲ್ಲಿ ಸಿಬ್ಬಂದಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅದನ್ನ ವಿವರವಾಗಿ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು.